ನಮಸ್ಕಾರ ಪ್ರಜಾ ಫ್ಲಾಶ್ 10 ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಭಾರೀ ಮಳೆಯಿಂದ ಮೈಸೂರು ಜಿಲ್ಲೆಯ 11,000 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿ. ಹುಲಿ ಯೋಜನೆ ಕಾರ್ಯಕ್ರಮಕ್ಕೆ ಮೋದಿ ಮೈಸೂರು ಭೇಟಿ, 3.3 ಕೋಟಿ ರೂಪಾಯಿ ಬಾಕಿ. ಬೆಂಗಳೂರಿನಲ್ಲಿ ಅಮಾನವೀಯ ಘಟನೆ. ವಿಷ ಸೇವಿಸಿ ಐಸಿಯು ಸೇರಿದ್ದ ವ್ಯಕ್ತಿಗೆ ಥಳಿಸಿದ ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿ. ಆರನೇ ಹಂತದ ಲೋಕಸಭಾ ಚುನಾವಣೆ. ದಿಲ್ಲಿಯಲ್ಲಿ ಮತ ಚಲಾಯಿಸಿದ ರಾಷ್ಟ್ರಪತಿ ಮುರ್ಮು. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕೆಲ ದಿನಗಳ ಬಾಕಿ. ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಬಂದ ಸಿಎಂ ಹಾಗೂ ಡಿಸಿಎಂ. ವಿಜಯಪುರ. ಇವರು ಮುಸ್ಲಿಂ ಧರ್ಮದವರಾಗಿದ್ರು. ಹಿಂದೂ ದೇವತೆಯ ಪರಮ ಆರಾಧಕರು. 50 ವರ್ಷಗಳಿಂದ ಈ ಕೈಂಕರ್ಯ ನಡೆಸಿಕೊಂಡು ಬಂದಿದ್ದಾರೆ. ಸೋಲಾರ್ ರೂಫ್ ಟಾಪ್ಗೆ ವೇಗ ನೀಡಲು ಎಸ್ಕಾಂಗೆ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಮ್ಯೂಸಿಕಲ್ ಟೀಸರ್ ರಿಲೀಸ್ ಮಾಡಿದ ಶ್ರೇಯಾಂಕಾ ಪಾಟೀಲ್. ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಇಂದು ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಫೈನಲ್ ಫೈಟ್. ಸಂಭವಾಮಿ ಯುಗೆ ಯುಗೆ ಚಿತ್ರದ ಮೊದಲ ಹಾಡನ್ನ ಕನ್ನಡ ನಟಿ ಶ್ರುತಿ ಹರಿಹರನ್ ಅನಾವರಣ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.